ಬಹಳ ಚೆನ್ನಾಗಿ ದೇವರ ದ್ವೇಷಿಗಳ ಅವರಿಗೆ ಅನುಕೂಲ ಮಾಡುವವರ ಇಬ್ಬರ ಸಂಹಾರವು ಸಹ ಅತ್ಯಂತ ಪ್ರಶಸ್ತವಾದದ್ದು ಅನ್ನುವ ಮಾತನ್ನು ಉಲ್ಲೇಖ ಮಾಡಿದರು. ಹೀಗೆ ಕೃಷ್ಣ ಅವನ ವೈಭವ, ಅವನ ಲೀಲೆ, ಅವನ ಆಚಾರ, ಅವನ ತಂತ್ರ ಇವನ್ನೆಲ್ಲ ತಿಳಿಸಲಿಕ್ಕೆ ಜನರ ಜೊತೆಯಲ್ಲಿ ಬಂದ. ಕೇವಲ ಸಂಹಾರಕ್ಕೆ ಮಾತ್ರ ಬರಲಿಲ್ಲ, ಉದ್ಧಾರಕ್ಕೆ ಬಂದ, ಸಜ್ಜನೋದ್ಧಾರಕ್ಕೆ ಬಂದ, ಶಿಕ್ಷಣಕ್ಕಾಗಿ ಬಂದ, ತಿಳಿಸಿಕೊಡಲು ಬಂದ. ದೇವರು ತಿಳಿಸಿಕೊಡುವಾಗ ಬಹಳ ಚೆನ್ನಾಗಿರ್ತದೆ. ತಂದೆ ಮಗುವಿಗೆ ನಡಿಲಿಕ್ಕೆ ಹೇಳಿಕೊಡುತ್ತಾನೆ, ಅದು ಕುಸಿದು ಬೀಳ್ತದೆ, ಆಗ ಅವನು ಕೂತ್ಕೊಳ್ತಾನೆ, ಬೀಳುತ್ತಾನೆ. ಯಾಕೆ ಕೇಳಿದರೆ ಅವನಿಗೆ ನಡಿಲಿಕ್ಕೆ ಚೆನ್ನಾಗಿ ಬರ್ತದೆ, ಮತ್ತು ಯಾಕೆ ಬಿದ್ದ ಕೇಳಿದರೆ ಮಗು ಹೇಳ್ಬೇಕಲ್ಲ, ಅದಕ್ಕೆ ತಾನು ಬಿದ್ದಾಗೆ ನಾಟಕ ಮಾಡಿದ್ದು. ಅಂದ ಕೃಷ್ಣ ತುಂಬ ನಾಟಕ ಮಾಡಿದ್ದಾನೆ, ಎಲ್ಲೆಡೆಯೂ ಸಹ ಲೀಲೆ ತೋರಿಸಿದ್ದಾನೆ. ಯಾಕೆಂದರೆ ಜನರಿಗೆ ಪಾಠ ಮಾಡಲಿಕ್ಕೆ ಇಷ್ಟೇ. ಆದ್ದರಿಂದ ಗೋವಿಂದನ ಪೂಜೆ ಎಂದರೆ, ಕೃಷ್ಣನ ಪೂಜೆ ಎಂದರೆ ಬಹಳ ಅದ್ಭುತ. ಯಾಕೆ ಕೇಳಿದರೆ ಅವನು ಪ್ರತಿಯೊಂದು ತನ್ನ ಜೀವನ ವೃತ್ತಿಯನ್ನು ಸಹ ಜನಸಾಮಾನ್ಯರ ಜೊತೆಯಲ್ಲಿ ಮಾಡಿ ತೋರಿಸಿ ಅವರನ್ನು ಒಟ್ಟಿಗೆ ಕರ್ಕೊಂಡೋಗಿದ್ದಾನೆ. ನಾವು ಹೇಳ್ಬೋದು, ನನಗೆ ಕೇಳಲಿಕ್ಕೆ ಬರುತ್ತೆ, ತುಂಬ ಖುಷಿ ಇರುತ್ತೆ. ಕೃಷ್ಣ ನಿನ್ನ ಕೊಳ್ಳಲು ಕೊಡು ಕೇಳಿದರೆ ಅವು ಕೊಡ್ತಾನೆ. ಒಮ್ಮೆ ಊದಬೇಕು ಅಂದರೆ ಹಾಗೆ ಕೇಳಲಿಕ್ಕೂ ನಮಗೆ ಬರ್ತದೆ, ಅವನು ಕೊಡಲಿಕ್ಕೂ ಸಿದ್ಧ ಇರ್ತಾನೆ. ಅದೇ ರಾಮನ ಕೈಯಲ್ಲಿ, ರಾಮ ಒಮ್ಮೆ ಬಿಲ್ಲು ಕೊಡು ಕೇಳಲಿಕ್ಕಾಗತ್ತಾ? ಕೊಡಲಿಕ್ಕೆ ಬರುತ್ತಾ? ಧೀರ ಗಂಭೀರ ರಾಮ, ತುಂಬ ಶಾಂತ, ತುಂಬ ಮೃದು, ತುಂಬ ಸಲುಗೆಯವ, ತುಂಬ ಆಪ್ತ. ಯಾಕಾದ ಎಲ್ಲ ತನ್ನ ವೃತ್ತಿಗಳಿಂದ, ತಂತ್ರಾಂಶಗಳಿಂದ ಯಾರಿಗೂ ಪೂರ ಅರ್ಥವಾಗದೆ ಎಲ್ಲವನ್ನು ಎಲ್ಲರಿಗೂ ಅರ್ಥವಾಗಿಸುವಂತೆ ಲೋಕಕ್ಕೆ ಬೆಳಕು ಕೊಟ್ಟವ. ಹೀಗಾಗಿ ಗೋವಿಂದನ ಪೂಜೆ ಅದು ವಿಷ್ಣು ಲೋಕದ ಪ್ರವೇಶಕ್ಕೆ ಕಾರಣ ಆಯಿತು. ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪಃ, ಗೋವಿಂದೇತಿ ಸದಾ ಧ್ಯಾನಂ, ಸದಾ ಗೋವಿಂದ ಕೀರ್ತನಂ ಅನ್ನುವ ಮಾತಿಗೆ ಈ ಗೋವಿಂದ ಶಬ್ದ ಭಾರಿ ಪಾತ್ರವನ್ನು ವಹಿಸಿತು. ಎಲ್ಲದಕ್ಕೂ ಗೋವಿಂದ 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 ಹೇಳಿ ಅಂತ. ಹೌದು, ಎಷ್ಟರ ಮಟ್ಟಿಗೆ ಗೋವಿಂದ ಶಬ್ದವನ್ನು ಹೇಳಬೇಕು ಅಂದರೆ, ಹೇಳಿದ್ದಾರೆ ಅಂದರೆ, ಹೇಳ್ತಾ ಬಂತು ಕೇಳಿದರೆ, ಯಾರಾದರೂ ಮನೆಯಲ್ಲಿ ಬಡಿಸುತ್ತಿರುವಾಗ ಉಪ್ಪಿನಕಾಯಿ ಭರಣಿಯಲ್ಲೇ ಹಾಕ್ತಾರೆ. ಮನೆಯಲ್ಲೆಲ್ಲ ಹಿಂದೆ ಹಾಗೆ ದೊಡ್ಡ ಮನೆ, 10-50 ಎಲೆಗಳು, ಭರಣಿಯನ್ನೇ ತರುವ ಕ್ರಮ, ಬೇಕಾದವರಿಗೆ ಹಾಕಿ ಹೋಗ್ತಾರೆ. ಎಲ್ಲಿಯಾದರೂ ಭರಣಿ ಕೈ ಜಾರಿ ಬಿತ್ತು ಕೆಳಗೆ ಯೋಚನೆ ಮಾಡು. ಉಪ್ಪಿನಕಾಯಿ ಭರಣಿ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ದೊಡ್ಡದಿರ್ತದೆ. ಒಂದು 5-10 kg ಅದರಲ್ಲಿ ಉಪ್ಪಿನಕಾಯಿ ಇರ್ತದೆ. ಸುಮಾರು ಒಂದು 300-500 ಜನರು ಊಟ ಮಾಡುವಷ್ಟು, 6-8 ತಿಂಗಳು ಅದು ಬರುವಷ್ಟು ಅದರಲ್ಲಿ ಉಪ್ಪಿನಕಾಯಿ ಇರ್ತದೆ. ಬಿದ್ದಾಗ ಏನಾಯಿತು? ಭರಣಿ ಹುಡಿ ಆಗ್ತದೆ, ಉಪ್ಪಿನಕಾಯಿ ಹಾಳಾಗ್ತದೆ, ನೆಲವನ್ನು ಸೇರ್ತದೆ. ಆಗ ಬಿದ್ದಾಗ ಏನು ಹೇಳ್ತಾನೆ ಅವನು? ಗೋವಿಂದ ಅಂತಾನೆ. ಬಿದ್ದಾಗಲೂ ಗೋವಿಂದ. ಹಾಗಾಗಿ ನಾವು ಎಷ್ಟು ಚಾಲ್ತಿಯಲ್ಲಿ ಗೋವಿಂದನ ತಂದಿದ್ದೇವೆ ಅಂದರೆ, ಎಂಥ ಪ್ರಕರಣಗಳಲ್ಲಿಯೂ ಸನ್ನಿವೇಶಗಳಲ್ಲಿಯೂ ಗೋವಿಂದ ನಾಮ ಚಿಂತನೆಯನ್ನು ಬಿಡಲಿಕ್ಕಿಲ್ಲ ಅಂತ. ಯಾರಾದರೂ ಹೋದರು, ಇಲ್ಲಾದರೂ ನೆಲ ಬಿಟ್ಟರು ಅಂದರೆ ಅವರ ಬಗ್ಗೆ ಸುದ್ದಿ ಮಾತಾಡುವಾಗ, ಇಲ್ಲ ಚೆಲುವಯ್ಯರಿನ್ನಿಲ್ಲ ರೀ, ಅವರು ಗೋವಿಂದ, ಅವ್ರು ಗೋವಿಂದ ಅಂದರೆ ಹೋದು ಸತ್ರು ಅಂತ ಅರ್ಥ. ಆ ಶಬ್ದ ವರಸೆ, ಆ ಕೃಷ್ಣನ ಗೋವಿಂದ ಪದ ತುಂಬ ರೋಚಕವಾಗಿದೆ, ಹಲವಾರು ಅರ್ಥಗಳನ್ನು ಹೊತ್ತಿದೆ. ನಾವು ಅದು ದೊಡ್ಡ ಸಂಗತಿ ಮಾಡುವುದಕ್ಕಿಂತ ಹಿಂದಿನ ಕೇಶವ ಶಬ್ದ ಚಿಂತನೆಯಂತೆ ಮಾಡುವಾಗ ಗೋ ಅಂದರೆ ಕಿರಣಗಳು ಅಂತಲೇ ಅರ್ಥ. ಕಿರಣಗಳು ಅಂದರೆ ಗಚ್ಚತಿಯಿಂದ ಹೋಗ್ತದೆ ಅಂತ, ಕಿರಣ ಹೋಗ್ತದೆ. ನೋಡು, ಕಿರಣ ಹೋಗುವುದನ್ನು ಸೈಂಟಿಫಿಕ್ ಅನ್ನು ಶಬ್ದ ಸೆರೆ ಹಿಡಿದಿದೆ. ಸೂರ್ಯನ ಕಿರಣಗಳು ಮೂವ್ ಆಗ್ತವೆ ಅನ್ನುವುದನ್ನದು ಹೇಳುತ್ತದೆ. ಆದ್ದರಿಂದ ಕಿರಣಕ್ಕೆ ನಾವು ಗೋ ಅಂತ ಹೆಸರು ಕೊಟ್ಟಿದೆ. ಯಾಕೆಂದರೆ ಅದು ಗಚ್ಚತಿ, ಇಟ್ ಮೂವ್ಸ್. ಇದನ್ನು ಗಮನಿಸಬೇಕಲ್ಲ, ಹೇಳಬೇಕಲ್ಲ, ಅದೊಂದು ವಿಜ್ಞಾನ ತಂತ್ರ. ಅಂಥ ಕಿರಣಗಳಲ್ಲಿ ಇರುವ ಸೂರ್ಯನ ಮಂಡಲದಲ್ಲಿ ನೆಲೆಗೊಂಡವನು ಅಂತ ಅರ್ಥ. ಗಾಹವಿಂದತಿ ಅಥವಾ ಗಾಂ ವಿಂದತಿ. ಒಂದು ಕಿರಣ ಅಂದರೆ ಕಿರಣ ಸಮೂಹ, ಗಾಹ ಅಂದರೆ ಕಿರಣಗಳು ಅಂತ. ಕಿರಣಗಳನ್ನು ಪಡೆದ ಸೂರ್ಯಮಂಡಲದಲ್ಲಿ, ಸೂರ್ಯನಲ್ಲಿ ನೆಲೆಗೊಂಡವನು ಎನ್ನುವ ಅರ್ಥದಲ್ಲಿ ಕೇಶವ ಶಬ್ದದ ಹಾಗೆ ಉಪಾಸನೆಗೆ ಮುಖ್ಯ ಸವಿತೃಮಂಡಲ ಮಧ್ಯವರ್ತಿ ಅಂತ ಹೇಳಿ ಉಪಾಸನೆ ಮಾಡಲಿಕ್ಕೆ ಕೃಷ್ಣನನ್ನು ಕೃಷ್ಣನೇ ಹೇಳಿದ್ದದು ಅಂತ ಹಿಂದೆ ಹೇಳಿದ್ದೇನೆ. ಇನ್ನೊಮ್ಮೆ ಹೇಳುತ್ತೇನೆ, ಮತ್ತೊಮ್ಮೆ ಬಂದಾಗ ವಿವರಣೆಯನ್ನು ಕೊಡುತ್ತೇನೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಃ ಕಂ ಮರುತು ಜಲಂ ಭೂಃ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ ಅಂತ ಉದ್ಧವನಿಗೆ ಕೃಷ್ಣ ಹೇಳುತ್ತಾನೆ. ಇದು ನನ್ನ ತಾಣಗಳು, ಪೂಜೆ ಮಾಡಲಿಕ್ಕಿರತಕ್ಕ ನನ್ನ
ಸೊತ್ತುಗಳು, ಪ್ರತೀಕಗಳು. ಅದರಲ್ಲಿ ಪ್ರಧಾನ ಪ್ರತೀಕವೇ ಸೂರ್ಯ ಅಂತಾನೆ. ಸೂರ್ಯನನ್ನೇ ನನ್ನನ್ನು ನೋಡಬೇಕು ಅಂತ. ಹಾಗಾಗಿ ಸವಿತ್ರಮಂಡಲ ಮಧ್ಯವರ್ತಿಯಾಗಿ ನಾರಾಯಣನನ್ನು ನೋಡುವಾಗ ಕೃಷ್ಣನೇ ನನ್ನದು, ಸೂರ್ಯ ಮಧ್ಯದಲ್ಲಿ ನೋಡಿ ಅಂತ ಹೇಳಿಕೊಟ್ಟಿದ್ದಾನೆ. ಹೀಗೆ ಗೋವಿಂದ ಶಬ್ದವು ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯನ್ನು ಬಹಳ ಚೆನ್ನಾಗಿ ಮಾಡಿದೆ. ಅದರಿಂದ ಇಲ್ಲಿ ಹೇಳುವಾಗ ಪ್ರತೀಕದ ಮಾಧ್ಯಮವನ್ನು ಶುದ್ಧ ಪ್ರತೀಕ, ಪ್ರತಿನಿತ್ಯ ಉದಯಿಸುವ ಸೂರ್ಯನು ಪ್ರತಿನಿತ್ಯ ಹೊಸದಾಗಿ ನಮಗೆ ಸಿಗ್ತಾನೆ. ಅಂತಹ ಶುದ್ಧವಾದ ಪ್ರತೀಕದಲ್ಲಿ ಕೃಷ್ಣನ ವಿಶೇಷವಾದ ಆರಾಧನೆಯನ್ನು ಹೇಳುವ ಮೂಲಕ ಈ ಕೃಷ್ಣನೇ ಕೆಲವರು ಹೇಳುವುದೆಂತ ಅಂತ ಹೇಳಿದ್ದು ಸದ್ಗುಣ ನಿರ್ಗುಣ ಅಂತ ಹೇಳಿಕೊಳ್ಳುವ ಮೂಲಕ, ಬ್ರಹ್ಮನನ್ನು ಬೇರೆ ಅಂತ ತಿಳಿಸುವ ಮೂಲಕ ಕೃಷ್ಣನಿಗಿಂತ ವಿಭಿನ್ನವಾಗಿ, ಅಥವಾ ಅವನೊಬ್ಬ ಲೀಲಾ ನಾಟಕದಲ್ಲಿ ಬಂದ ಒಬ್ಬ ವ್ಯಕ್ತಿ, ಕೇವಲ ಲೋಕದಲ್ಲಿನ ಜನ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಮಾತಾಡಿದರೆ ಅಲ್ಲ ಅಂತ ಹೇಳಿ ಅವನ ಪೂಜೆಯಿಂದ ವಿಷ್ಣುವಿನ ಲೋಕದ ಪ್ರಾಪ್ತಿಯನ್ನು ಬಹಳ ಚೆನ್ನಾಗಿ, ವಿಷ್ಣು ಲೋಕೆ ಚಿರಂ ವಸೇತ್ ಅಂತ ಹೇಳುವ ಮೂಲಕ ಶಾಶ್ವತವಾದ ಚಿಂತನೆಯನ್ನು ಕೊಡ್ತಾರೆ. ವಿಷ್ಣುವಿನ ಲೋಕ ಶಾಶ್ವತವಾದ ಲೋಕ, ಅದು ಕೃಷ್ಣನ ಪೂಜೆಯಿಂದ ಲಭ್ಯ ಎನ್ನುವ ಒಂದು ಏಕಸೂತ್ರತೆ ಬಹಳ ಸುಂದರವಾದಂಥ ಗೆರೆ. ಇದು ಪುರಾಣದ ವೇದವ್ಯಾಸರು ಕೊಟ್ಟ ಮಾತು. ಸಗರದ ಅಭ್ಯರ್ಚ್ಯ ಗೋವಿಂದಂ, ಜೀವನದಲ್ಲಿ ಕೃಷ್ಣನನ್ನು ಬಹಳ ಚೆನ್ನಾಗಿ ನೀವು ಸಾಧನೆಯ ಮಾಧ್ಯಮದಲ್ಲಿ ಪೂಜೆಗೊಳಿಸಿದರೆ ಅದರಲ್ಲಿಯೂ ಮಾನವಃ ಅಂತ ಶಬ್ದ ಆಗ್ತಾನೆ. ಬಿಲವತ್ರೇಣ ಮಾನವಃ ಅಂತ. ಮಾನವಃ ಅಂತ ಯಾಕೆ ಹೇಳಬೇಕು? ಪೂಜೆ ಮಾಡುವವನು ಮನುಷ್ಯನೇ ಅಲ್ವಾ ಕೇಳಿದರೆ, ಮನಸ್ಸು ಕೊಟ್ಟು ಪೂಜೆ ಮಾಡಿ ಅಂತ ಹೇಳಲಿಕ್ಕೆ. ಎಲ್ಲ ಪದಗಳು ಕೆಲವೊಮ್ಮೆ ಟ್ರೆಸ್ ಮಾಡ್ತವೆ. ಅಂದರೆ ನಾವು ಮನಸ್ಸಿಲ್ಲದೆ ಮನಸ್ಸೆಲ್ಲೋ ಇಟ್ಟು ಪೂಜೆ ಎನ್ನುವುದು ತಂತ್ರ, ಅದಕ್ಕೆಲ್ಲ ಮನಸ್ಸು ಬೇಡ, ಮಂತ್ರ ಬೇಡ, ಮಾಡಿದರೆ ಆಯ್ತು. ಹೀಗೆ ಗಂಟಾವಣಿ ಎಲ್ಲ ಆಡಿಸುವುದು, ಆರತಿಯನ್ನು ಎತ್ತುವುದು, ಊದುಬತ್ತಿಯನ್ನು ತೋರಿಸುವುದು, ಪುಷ್ಪವನ್ನು ಏಗರಿಸುವುದು, ನೀರನ್ನು ಚೆಲ್ಲುವುದು, ಇಷ್ಟೇ ಶಬ್ದದಿಂದ ನಾವು ಪೂಜೆಯನ್ನು ಮುಗಿಸಿಬಿಡುತ್ತೆ. ಅದೆಲ್ಲ ಹೇಳಲಿಕ್ಕೆ ಮಾನವ ಅನ್ನುವ ಮೂಲಕ ಮನುಷ್ಯನ ವಿಶೇಷವಾದ ಪ್ರಯತ್ನವನ್ನು ಉಲ್ಲೇಖ ಮಾಡ್ತಾ ಅವನ ಮಾನಸ ಪ್ರಯತ್ನ ಅಂದರೆ ಬಹಳ ಕಷ್ಟದ್ದು. ಒಂದು ಕ್ರಿಯಾಶೀಲನಾಗಿರುವಾಗ ಅವನು ಮನಸ್ಸಲ್ಲಿ ಇರಬೇಕು, ಕೆಲಸ ಮಾಡುವಾಗ ಮನಸ್ಸು ಇರಬೇಕಾದ್ದು ಮುಖ್ಯ. ಹೆಚ್ಚಿನವರದ್ದೆಲ್ಲ ವಿಷ್ಣು ಸಹಸ್ರನಾಮ ಶುರುವಾಗ್ತದೆ, ಆನಂತರ ಮುಗಿಯುವಾಗ ಅವರಿಗೆ ಗೊತ್ತವ ಮುಗಿಯಿತು, ಇನ್ನೊಂದು ಶುರುವಾಗ್ತದೆ. ಇಷ್ಟೇ ಹೊರತು ಬಿಟ್ಟು ಅದರ ಮೇಲೆ ಗಮನ ಇರುವುದಿಲ್ಲ, ಬೇರೆ ಕೆಲಸ ಆಗ್ತಾ ಇರ್ತದೆ ಅದರೊಟ್ಟಿಗೆ. ಅದೆಲ್ಲ ಮನಸ್ಸು ಕೊಟ್ಟು ಮಾಡು, ಮನಸ್ಸಿಟ್ಟು ಮಾಡು, ಮನಸ್ಸನ್ನು ಸೇರಿಸಿ, ಅಂದರೆ ಕಾಯೇನ ವಾಚ ಮನಸೇಂದ್ರಿಯ ಇರುವ ಹೇಳಿದಾಗೆ ತ್ರಿಕರಣಪೂರ್ವಕವಾದ ಕೆಲಸ ಆಗಲಿ ಅಂತ. ಮನಸ್ಸು ಬೇಕೇ ಬೇಕು, ಮನಸ್ಸಿನೊಟ್ಟಿಗೆ ಮಂತ್ರಗಳು ಬೇಕು, ಚಿಂತನೆಗಳು ಬೇಕು, ಖಾಲಿ ಆಗುವುದಿಲ್ಲ. ಹಾಗಾಗಿ ಮನಸ್ಸು ಅಂದ ತಕ್ಷಣ ಎಚ್ಚರ ಮಾತ್ರ ಅಲ್ಲ, ಎಚ್ಚರದೊಟ್ಟಿಗೆ ಮಂತ್ರಗಳೂ ಬೇಕು. ತಂತ್ರಗಳು ಮಾತ್ರ ಅಲ್ಲ, ಪೂಜೆಯಿಂದ ತಂತ್ರ ಪ್ರಧಾನ ಮಾತ್ರ ಅಲ್ಲ, ಮಂತ್ರ ಪ್ರಧಾನವೂ ಆಗಿದೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಮಾನವಃ. ಆನಂತರ ಯಂತ್ರ ಪ್ರಧಾನವೂ ಆಗಿದೆ. ಯಂತ್ರ ಯಾವುದು? ಕೃಷ್ಣ. ನಾನು ಕೇವಲ ಮನಸ್ಸಿನಿಂದ ಪೂಜೆ ಮಾಡುತ್ತೇನೆ, ಮನಸ್ಸಿನಲ್ಲಿ ಅರ್ಘ್ಯೋಪಚಾರವನ್ನು ಕೊಟ್ಟೆ, ನೀರನ್ನು ಕಲ್ಪಿಸಿಕೊಂಡೆ, ಅದಕ್ಕೆ ಹಾಕುವ ಗಂಧಾದಿಗಳನ್ನು ಇಟ್ಟುಕೊಂಡೆ, ಹಾಗೆಲ್ಲ ಆಗುವುದಿಲ್ಲ. ನಮಗೆ ಯಂತ್ರವೂ ಬೇಕು, ಪ್ರತಿಮೆಯೂ ಬೇಕು. ಅದರಿಂದ ಪ್ರತಿಮೆಯನ್ನು ಇಟ್ಟುಕೊಂಡು, ದ್ರವ್ಯವನ್ನು ಇಟ್ಟುಕೊಂಡು ಹೇಳಲಿಕ್ಕೋಸ್ಕರ ಮಾನವ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ಪ್ರಧಾನವಾದದ್ದಿಲ್ಲಿ ಮನಸ್ಸೇ. ಶರೀರ ಎಂತೂ ಇದ್ದೇ ಇರ್ತದೆ ಪೂಜೆಯಲ್ಲಿ, ವಿಶೇಷವಾಗಿ ಮನಸ್ಸನ್ನು ಆ್ಯಡ್ ಮಾಡಿಕೊಳ್ಳುವುದು ಬೇಕಾಗ್ತದೆ ಅಂತ ಕೊಡಲಿಕ್ಕೋಸ್ಕರ ಸಗದ ಅಭ್ಯರ್ಚ್ಯ ಮಾನವ ಮುಕ್ತಿಭಾಗಿ ನಿರಾತಂಕಿ ವಿಷ್ಣುಲೋಕೆ ಚಿರಂ ವಸೇತ್. ಯಾರನ್ನೋ ಪೂಜೆ ಮಾಡಿ ಏನನ್ನು ಪಡೆಯುವುದು ವಿಷಯ ಅಲ್ಲ. ಇದು ಬಹಳಷ್ಟು ದೊಡ್ಡ ಚರ್ಚೆಯ ವಿಷಯ. ಸಿದ್ಧಾಂತದಲ್ಲಿ ಬಂದಾಗ ಇದನ್ನು ಕೇಳುತ್ತಾರೆ, ಯಾರನ್ನು ಪೂಜೆ ಮಾಡಿ ಯಾರನ್ನು ಸೇರುವುದು ಅಂತ. ಆದ್ದರಿಂದ ಇಲ್ಲಿ ಗೋವಿಂದನನ್ನು ಪೂಜೆ ಮಾಡಿ ವಿಷ್ಣು ಲೋಕಕ್ಕೆ ಹೋಗುವುದು ಅಂದರೆ ಒಬ್ಬನೇ ಎನ್ನುವುದನ್ನು ತಿಳಿಸಿಕೊಡುವಂಥದ್ದು. ನಾನಾಸ್ತಿ ಕಿಂಚನ ಅಂತ. ಅವತಾರಗಳಲ್ಲಿ ದೇವರಲ್ಲಿ ಭೇದ ಇಲ್ಲ, ಇದು ದೊಡ್ಡ ಸಿದ್ಧಾಂತ. ಸೈದ್ಧಾಂತಿಕ ವಿಷಯಗಳಲ್ಲಿ, ಪ್ರಮೇಯ ವಿಷಯಗಳಲ್ಲಿ ಭಗವಂತನ ಅವತಾರಗಳಲ್ಲಿ ಭಗವಂತನಿಗೂ ಮೂಲರೂಪಕ್ಕೂ ನಾರಾಯಣನಿಗೂ ಏನು ವ್ಯತ್ಯಾಸ ಇಲ್ಲ, ಏನು ಬಿಟ್ಟು ಬಂದದ್ದಿಲ್ಲ. ನಾವು ಕೆಲವೊಮ್ಮೆ ಹೇಳೋದು ಕೃಷ್ಣನಿಗೆ ಅದೆಲ್ಲ ಆಗಲಿಲ್ಲ ನೋಡಿ, ಹುಟ್ಟುವಾಗಲೇ ಅವನು ಎಲ್ಲಿಯೋ ಕಾರಾಗೃಹದಲ್ಲಿ ಹುಟ್ಟಬೇಕಾಯಿತು, ಸಾಯುವಾಗ ಎಲ್ಲಿಯೋ ಕಾಡಿನಲ್ಲಿ ಬೇಡನ ಪೆಟ್ಟಿನಲ್ಲಿ ಸಾಯಬೇಕಾಯಿತು, ಸೃಷ್ಟಿ ಮಾಡಿದ ಎಲ್ಲ ದ್ವಾರಕೆಯನ್ನು ಅವನು ತನ್ನ ಕಣ್ಣೆದುರೇ ಕಳ್ಕೊಳ್ಬೇಕಾಯಿತು. ಇದನ್ನೆಲ್ಲ ನಾವು ಹೇಳುತ್ತೇವೆ. ಇದನ್ನೆಲ್ಲ ಅವನು ಲೀಲೆಯಲ್ಲಿ ಅವನು ತೋರಿಸಿಕೊಡೋದು. ಅಂದರೆ ಜನರಿಗೆ ಕೃಷ್ಣ ಭಗವಂತನಲ್ಲ ಅಂತ ಅರ್ಥ ಆಗುವ ಹಾಗೆ ಅವನು ನಾಟಕ ಮಾಡಿ ತೋರಿಸ್ತಾನೆ. ಮತ್ತಲ್ಲವೋ ಕೇಳಿದರೆ ಕೃಷ್ಣನೇ ಹೇಳ್ತಾನೆ, ನಾನು ಸರಿ ಇದ್ದೇನೆ, ನನ್ನನ್ನು ಜನ ಮನುಷ್ಯ ಅಂತೇಳಿ ತಮಾಷೆ ಮಾಡ್ತಾರೆ ಅಂತಾನೆ. ಅವಜಾನಂತಿ ಮಾಮೂಢಾ ಮಾನುಷೀಂತನಮಾಶ್ರಿತಂ. ನಾವು ಹೇಳಲಿಕ್ಕೆ ಹೇಳಬಹುದು, ಹುಟ್ಟುವಾಗಲೇ 4 ಕೈಯಲ್ಲಿ ಬರಲಿಲ್ವಾ, ದಿವ್ಯವಾದ ಲಕ್ಷಣಗಳಲ್ಲಿ ಕಾಣಿಸಿಕೊಳ್ಳಲಿಲ್ವಾ, ದೇವರು ಅಂತ ತೋರಿಸಲಿಲ್ವ? ಅವನು ತೋರಿಸಿದ್ದಾನೆ. ಮತ್ತು ಕೂಡಲೇ ಮನುಷ್ಯ ಭಾವವನ್ನು ತೋರಿಸಿ ನಾನು ಮನುಷ್ಯ ಅಂತ ಹೇಳಿ ತಂದೆ ತಾಯಿಗಳಿಗೆ ಅಡ್ರೆಸ್ ಮಾಡಿ ಅವನು ಇಂಥ ಕಡೆಯಲ್ಲಿ ಇಡು ಅಂತ ಹೇಳಿ ಹೋಗಿದ್ದಾನೆ. ಅದರಿಂದ ಅವರಿಗೆ ಗೊತ್ತಿಲ್ಲದೆ ತಪ್ಪಿಸಿಕೊಂಡು ಹೋದದ್ದಲ್ಲ.
ಹೀಗಾಗಿ ಬೇಕಾದಷ್ಟು ಕೃಷ್ಣ ತನ್ನ ಲೀಲೆಯನ್ನು ತೋರಿಸುವುದರಿಂದ ಜನರಿಗೆ ತಪ್ಪುವಾಗಿಯೂ ಮಾಡಿಕೊಟ್ಟಿದ್ದಾನೆ, ಒಪ್ಪುವಾಗಿಯೂ ತೋರಿಸಿಕೊಟ್ಟಿದ್ದಾನೆ. ಒಂದೇ ಕಡೆಯಲ್ಲಿ ಒಂದೇ ಲೆಕ್ಕದಲ್ಲಿ. ಇದನ್ನೆಲ್ಲ ವಾದಿರಾಜರು ಪ್ರಶ್ನೆ ಮಾಡಿದ್ದುಂಟು ಗುರು ಸಾರ್ವಭೌಮರು. ಅಲ್ಲ, ಇದೆಲ್ಲ ನೀವು ಕೃಷ್ಣನಿಗೆ ಜಾರ ಚೋರ ಎಲ್ಲ ಹೇಳ್ತೀರಿ, ಆದರೆ 16,108 ಮಡದಿಯರನ್ನು ಮಾಡಿಕೊಂಡ ಅತ್ಯಂತ ಸ್ತ್ರೀಲಂಪಟ ಕೃಷ್ಣ ಹೇಳುವುದಾದರೆ, ಒಬ್ಬೊಬ್ಬಳಲ್ಲಿಯೂ 10 ಗಂಡು ಮಕ್ಕಳನ್ನು 1 ಹೆಣ್ಣು ಮಕ್ಕಳನ್ನು ನಿಯಮೇನ ಪಡೆದಿರುವ ಕೃಷ್ಣನ ಬಗ್ಗೆ ನೀವೇನು ಹೇಳ್ತೀರಿ? ನಿಮಗೇನು ವೈಜ್ಞಾನಿಕವಾದ ಉತ್ತರ ಕೊಡಲಿಕ್ಕಾಗಲಿ, ನಿಮಗೇನು ಸೈದ್ಧಾಂತಿಕವಾಗಿ ಹೇಳಲಿಕ್ಕಾಗಲಿ ಬರ್ತದೆ? ಪ್ರತಿಯೊಂದು ಹುಡುಗಿಯಲ್ಲಿಯೂ 10 ಗಂಡು ಮಕ್ಕಳು 1 ಹೆಣ್ಣು ಮಗು, ಇದೆಂತ ಸಾಧ್ಯ ಅಂತ ಕೇಳ್ತಾರೆ. ಹಾಗಾಗಿ ನಾವು ಸುಲಭದಲ್ಲಿಯೇ ಕೃಷ್ಣನ ಬಗ್ಗೆ ಇದಮಿತ್ತ ಮೇಳಿ ನಿರ್ಣಯವನ್ನು ಕೊಡಲಿಕ್ಕೆ ಬರೋದಿಲ್ಲ. ಒಂದು ಕಡೆಯಲ್ಲಿ ಕೃಷ್ಣನನ್ನು ತಪ್ಪು ಹೇಳಲಿಕ್ಕೆ ಬೇಕಾದಂತಹ ನಾಟಕಗಳನ್ನು ಮಾಡಿದ್ದಾನೆ, ದುಷ್ಟ ಮೋಹನೆಗಾಗಿ. ಒಪ್ಪಿಕೊಳ್ಳುವಂಥ ಬೇಕಾದಷ್ಟು ಲಕ್ಷಣಗಳನ್ನು ಅಲ್ಲಿಯೇ ತೋರಿಸಿಕೊಟ್ಟಿದ್ದಾನೆ. ಶ್ರೀವತ್ಸ ಧಾರಣೆ ಮಾಡಿಕೊಳ್ಳುವ ಮೂಲಕ, ಅದನ್ನು ಪ್ರತ್ಯಕ್ಷವಾಗಿ ತೋರಿಸುವ ಮೂಲಕ ಪೌಂಡ್ರಕನಂತಹ ದುರುಳನಿಗೂ ಶ್ರೀವತ್ಸ ಉಂಟು ಎನ್ನುವುದನ್ನು ಅವನು ಇಮಿಟೇಟ್ ಮಾಡುವಾಗಿ ಮಾಡಿದ ಒಂದು ಪ್ರವೋಕ ಕೃಷ್ಣನ ಚರಿತ್ರೆ ಅದ್ಭುತವಾಗಿದೆ. ಅವನು ಗರುಡನ ಮೇಲೆದ್ದುಕೊಂಡು ಯಾಂತ್ರಿಕವಾದ ಗರುಡನನ್ನು ಮಾಡಿಕೊಂಡು ಕೃಷ್ಣನಿಗೆ ಢೀ ಕೊಡಬೇಕು ಅಂದರೆ 4 ಕೈ ಮಾಡಿಕೊಂಡು ಚಕ್ರಶಂಖವನ್ನು ಚಿನ್ನದ್ದು ಹಾಕಿಕೊಂಡು ಬರಬೇಕು ಅನ್ನೋದ್ರೆ ಎಷ್ಟು ನಾಟಕ ಆಗಿದೆ ಕೃಷ್ಣನ ಲೋಕದಲ್ಲಿ ನೋಡಿ. ಆದ್ದರಿಂದ ಕೃಷ್ಣ ಮತ್ತು ವಿಷ್ಣು ಇವರಿಬ್ಬರಲ್ಲಿ ಭೇದ ಇಲ್ಲ ಅನ್ನುವ ಸಿದ್ಧಾಂತಕ್ಕೆ ಬಹಳ ದೊಡ್ಡ ಮಟ್ಟಿನ ಗ್ಯಾಪು ಮತ್ತು ಪೂರ್ಣಾಂಶ ಎರಡೂ ಸಹ ಕೃಷ್ಣ ಚರಿತ್ರೆಯಲ್ಲಿ ಉಂಟು. ಕೃಷ್ಣ ತಾನು ದೇವರು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ, ತಾನು ಮನುಷ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಅತ್ತ ಒಪ್ಪುವಾಗಿಯೂ ಮಾಡಿದ್ದಾನೆ, ಅತ್ತ ದೂಡುವಾಗಿಯೂ ಮಾಡಿದ್ದಾನೆ ವಿಷಯವನ್ನು. ಹೀಗೆ ಕೃಷ್ಣನ ಚಿಂತನೆಯನ್ನು ನಾವು ನಡೆಸಿಕೊಡುವುದಾದರೆ ದಂಡೆಯಲ್ಲಿಟ್ಟಾಗೆ ನಿರ್ಣಯವನ್ನು ಬಹಳ ಕಷ್ಟದಲ್ಲಿ ಮಾಡಬೇಕಾಗತ್ತೆ. ಕೃಷ್ಣನ ಗೀತೆಯ ಉಪದೇಶದಿಂದಾಗಿ ಅದ್ಭುತವಾಗಿ ಕೃಷ್ಣನ ಲೋಕವನ್ನು ನಾವು ಗಮನಿಸಬಹುದು. ಎಲ್ಲ ಬಿಡಿ, ಕೃಷ್ಣ ಬೇಕು ಹೇಳಬೇಕಾದ್ರೆ ಕೃಷ್ಣನ ಗೀತೆಯನ್ನು ನೋಡಬೇಕು. ಸಕಲ ಶಾಸ್ತ್ರದ ಸಾರವಾದ ಗೀತೆಯ ಉಪದೇಶದಿಂದಾಗಿ ಎಲ್ಲರಿಗೂ ಕೃಷ್ಣ ಗುರು. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ ಹೇಗೆ ಹೇಳಿದರು ಅವರು? ಎಲ್ಲರೂ ಗೀತೆಗೆ ಯಾಕೆ ವ್ಯಾಖ್ಯಾನ ಮಾಡಿದರು? ಹಾಗಾದರೆ ಕೃಷ್ಣ ಕೊಟ್ಟ ಒಂದು ದೊಡ್ಡ ಸಂಗತಿಯಿಂದಾಗಿ ಕೃಷ್ಣನ ಎತ್ತರವನ್ನು ನೋಡಿ, ಕೃಷ್ಣ ತಿಂದ ಬೆಣ್ಣೆಯನ್ನು ನೋಡಿ ಕೃಷ್ಣನನ್ನು ಲೇವಡಿ ಮಾಡಲಿಕ್ಕೆ ಬರಬೇಡಿ. ಇದು ನೋಡುವಂಥದ್ದು, ಎತ್ತರವನ್ನು ನೋಡುವಂಥದ್ದು ಅವನ ಗುಣದಿಂದ ಹೊರತು ಏಕೋಪಿ ದೋಷಃ ಗುಣಸನ್ನಿಪಾತೆ ನಿಮಜ್ಜತಿಂದೋ ಕಿರಣೇಶ್ವಾಂಕಃ ಅಂತ ಕವಿ ಹೇಳುತ್ತಾನೆ. ಚಂದ್ರ ಎಷ್ಟು ಚಂದ ಇಲ್ಲ ಅಂತ. ಚಂದ ಇದ್ದಾನೆ ಅಲ್ಲ, ಮಧ್ಯೆಯಲ್ಲಿ ಕಳಂಕ ಇಲ್ವಾ, ಕಶ್ಮಲ ಇಲ್ವಾ, ಕಲೆ ಉಂಟಲ್ಲ, ಚಂದ ಇಲ್ಲಲ್ಲ. ಒಂದು ಕಲೆ ಯಾರಿಗೆ ಬೇಕಾದಷ್ಟು ಗುಣವಂತಿಗಿರುವಾಗ ಆ ಒಂದು ಕೋಲ್ಡ್ನೆಸ್ ಆಗಲಿ ಚೆಲುವಾಗಲಿ ಇವನ್ನೆಲ್ಲ ಗಮನಿಸುವಾಗ ನಾವು ಯಾಕೆ ಚಂದ್ರನನ್ನು ದೂಡಬೇಕಂತಾರೆ. ಆದ್ದರಿಂದ ಎಲ್ಲರೂ ಏನು ಮಾಡಿದರು, ಎಲ್ಲರೂ ಚಂದ್ರನನ್ನೇ ಉದಾಹರಣೆಗೆ ತಗೊಂಡ್ರು. ಉಪಮೆ ಕೊಡುವಲ್ಲಿ, ಅವನಿಗೆಲ್ಲಾದರೂ ಹೇಳುವಲ್ಲಿ ಚಂದ್ರನನ್ನೇ ತಂದರು. ಚಂದ್ರ ಅವನು ಕಪ್ಪಿದ್ದಾನೆ, ಮಧ್ಯೆಯಲ್ಲಿ ಕಳಂಕ ಇದೆ, ಬಿಡಲೆ ಅದು ಚಂದ ಅಂದಾನೆ. ಇಡೀ ಮೋರೆಯಲ್ಲಿ ಆದರೂ ಒಂದು ದೃಷ್ಟಿ ಬೊಕ್ಕಿದ್ರೆ ಎಷ್ಟು ಚಂದ ಕಾಣೋದಿಲ್ಲ, ಹಾಗೆ ಆಯಿತು ಅಂತ ಹೇಳಿಬಿಟ್ರು. ಕಪ್ಪು ಕಲೆಯ ಒಂದು ಚಂದ ಹೇಳುವ ಅಲ್ಲಿಗೆ ಬರಬೇಕಾದ್ರೆ ಗುಣದ ರಾಶಿ ಹೇಗಿಲ್ಲ ಅಂತ. ಅದನ್ನು ಕೃಷ್ಣನಲ್ಲಿ ನೀವು ಏನನ್ನಾದರೂ ಕಲೆಯನ್ನು ಅವಲಕ್ಷಣವನ್ನು ಗುರುತಿಸಿದಾದರೆ ಏನು ಪ್ರಯೋಜನ ಇಲ್ಲ. ಅದು ಗುಣವೇ ಆಗಿರ್ತದೆ, ಅದು ದೋಷ ಆಗಿರುವುದಿಲ್ಲ. ಅಂದ ಕೃಷ್ಣ ತಾನು ತೋರಿಸಿಕೊಟ್ಟಿದ್ದಾನೆ ಎನ್ನುವುದು ಸತ್ಯ, ಅದು ಬೇಕೆಂದರೆ ದುಷ್ಟರ ಮೋಹಕ್ಕೋಸ್ಕರವೇ ಹೊರತು ಶಿಷ್ಟರ ಉದ್ಧಾರಕ್ಕಾಗಿ ಅದನ್ನು ಮಾಡಿದ್ದು ಎನ್ನುವ ಅರ್ಥ ಮಾಡಿಕೊಂಡಾಗ ನಾವು ಬಹಳ ಸ್ಪಷ್ಟವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಹೀಗೆ ಅವತಾರಗಳಲ್ಲಿ ಏಕಪ್ರಕಾರನಾಗಿರುವವ ದೇವರು ಮಾತ್ರ ಎನ್ನುವ ಸಿದ್ಧಾಂತ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎನ್ನುವ ಮಾತು ಅದು ಭಗವಂತನ ಅವತಾರದ ಬಗ್ಗೆ ಹೇಳಿತ್ತು. ಮೂಲ ರೂಪ ಹೇಗೆ ಉಂಟೋ ಹಾಗೆ ಅವತಾರದಲ್ಲಿ ಉಂಟು. ಆದ್ದರಿಂದ ಕೃಷ್ಣ ಏನು ಮಾಡಿದ, ಎಲ್ಲ ಅಂಶಗಳನ್ನು ತೋರಿಸಲಿಲ್ಲ, ತೋರಿಸಬೇಕಾಗಿಲ್ಲ. ಈಗ ನಮಗೆ 20 kg ಎತ್ತುವ ಸಾಮರ್ಥ್ಯ ಉಂಟು, ಅಕ್ಕಿಯ ಅಥವಾ ಏನನ್ನಾದರೂ ಪದಾರ್ಥಗಳನ್ನು. ಆಗ ನಾವು ಪೆನ್ನನ್ನು ಎತ್ತುವಾಗ ತೋರಿಸ್ತೇವೆ, ಸಾಧಾರಣವಾಗಿ ಮೆಲ್ಲ ಎತ್ತುತ್ತೇವೆ. ಹಾಗಾಗಿ 20 kg ಎತ್ತುವ ಸಾಮರ್ಥ್ಯ ಇಲ್ಲ ಅಂತ ಪೆನ್ ಎತ್ತುವಾಗ, ಒಂದು ಪುಸ್ತಕ ಎತ್ತುವಾಗ ನಾವು ಹೇಗೆ ತೋರಿಸುವುದಿಲ್ಲವೋ ಹಾಗೆಯೇ ಭಗವಂತನು ತನ್ನ ಅಖಂಡವಾದ ಸಂಪೂರ್ಣವಾದ ತೇಜಸ್ಸನ್ನು ಶಕ್ತಿಯನ್ನು ಅವತಾರದಲ್ಲಿ ಕಾಣಿಸದೇ ಇರುವುದರಿಂದ ಅದಕ್ಕೆ ಲೋಪ, ಅದು ಮೋಸ, ಅದು ಕ್ಷತಿ, ಅದು ಇಲ್ಲ ಹೇಳುವುದಲ್ಲ, ತೋರಿಸುವುದಿಲ್ಲ. ಕಾಳಿಯನಂತವನಿಗೆ ಅನುಗ್ರಹ ಮಾಡಿದ, ಭೀಷ್ಮನಂತವರಿಗೆ ಅನುಗ್ರಹ ಮಾಡಿದ್ದಾನೆ, ಮುಚುಕುಂದನಿಗೆ ಮೋಕ್ಷ ಕೊಟ್ಟಿದ್ದಾನೆ. ಲೆಕ್ಕ ಹಾಕಿ ನೀವು, ಮುಚುಕುಂದ ಪ್ರಸಾದಕೃತ ಅಂತ ಕಾಲಯವನ್ನನ ಸಂಹಾರದಲ್ಲಿ ಇದೆಲ್ಲ ಇಲ್ಲ ಅಲ್ಲ.
ಕುಬ್ಜೆಯ ದೇಹವನ್ನೇ ನೇರ ಮಾಡಿದ್ದಾನೆ. ಇದೆಲ್ಲ ಹೇಗೆ ಭೌತಿಕವಾಗಿ ಸಾಧ್ಯ ಆಗಲಿಕ್ಕೆ ಹೋಗ್ತು? ಯಾವುದ್ಯಾವುದೋ ಪ್ರಕಾರಗಳಲ್ಲಿ ನಳಗೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ್ದಾನೆ. ಕೊನೆಗೆ ಶಿಶುಪಾಲ ದಂತವಕ್ರರ ಜಯವಿಜಯರ ಶಾಪೋದ್ಧಾರ ಆಗಿದೆ. ಅದರಿಂದ ಯಾವುದೋ ಪ್ರಕರಣಗಳನ್ನು ನೋಡಿದಾಗ ಕೃಷ್ಣನ ಅದ್ಭುತವಾದ ಚರಿತ್ರೆಗಳು ಕಾಣುತ್ತವೆ. ಆದರೆ ಎಲ್ಲ ಅವತಾರದಲ್ಲಿ ಎಲ್ಲವನ್ನು ದೇವರು ತೋರಿಸುವುದಿಲ್ಲ. ರಾಮಾವತಾರದಲ್ಲಿ ಮೋಕ್ಷವನ್ನು ಕೊಡುವುದನ್ನು ತೋರಿಸಿದ. ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಅಂತ. ಅದು ಎಲ್ಲ ಅವತಾರದಲ್ಲಿ ಕರೀಲೇ ಇಲ್ಲವ. ಕೊನೆಗೆ ರಾಮನೇ ಶ್ರೇಷ್ಠ, ರಾಮನೇ ಸರ್ವಾವತಾರ ಸರಿ ಹೇಳುವ ಅಂದರೆ ರಾಮನು ಸೀತೆಗಾಗಿ ಅಳುವುದನ್ನೆಲ್ಲ ತೋರಿಸಿಬಿಟ್ಟ. ಆಗ ಜನರಿಗೆ ಮತ್ತೆ ಅಳು ಬಂತು. ಅದು ಬೇಡ ಮಾರೆ, ಹೆಂಡತಿ ಓದ್ಲೊಂದು ಅಳುವುದು ಸರಿ ಇಲ್ಲ, ಅದು ಬಿಟ್ಟರೆ ಮತ್ತೆ ಇವನೆಂಥ ರಾಮ, ಇವೆಂಥ ದೇವರು. ಸಾಮಾನ್ಯರಿಗೇನೆ ಮೋಹ ಎಲ್ಲ ಇರ್ತದೆ, ಇವನೆಂಥ ಮೋಹ ತೋರಿಸುವುದು, ಅಲ್ಲಿ ಬಿಟ್ಟರು. ಆದ್ದರಿಂದ ಭಗವಂತ ಒಂದೊಂದು ಅವತಾರದಲ್ಲಿ ಒಂದೊಂದು ಲೀಲೆಯನ್ನು ತೋರಿಸಿದ. ಒಂದೊಂದು ಅವಗುಣ ಜನರಿಗೆ ಅರ್ಥ ಆಗುವಂತೆ ಮಾಡಲಿಕ್ಕೂ ಕೆಲವೊಂದು ಮುಚ್ಚುಮರೆಯ ಮಾತುಗಳನ್ನು ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಅದನ್ನೆಲ್ಲ ಗಮನಿಸಿಕೊಂಡು ನಾವು ದೇವರಲ್ಲಿ ನ್ಯೂನತೆ ಉಂಟು, ಕಡಿಮೆ ಇದೆ, ಬಿಟ್ಟು ಹೋಗಿದೆ, ಇಲ್ಲ ಆಗಿದೆ, ದೋಷ ಉಂಟು ಹೇಳುವುದಲ್ಲ. ಅದೆಲ್ಲ ಕೆಲವೆಲ್ಲ ಲೋಕಮೋಹಕ ಇರ್ತದೆ, ಕೆಲವೆಲ್ಲ ಬೇರೊಂದು ಅರ್ಥದಲ್ಲಿ ಇರ್ತದೆ ಎನ್ನುವುದು ಅರ್ಥ ಮಾಡಿಕೊಂಡಾಗ ಬಹಳ ಚಂದವಾಗಿ ಭಗವಂತನ ಅವತಾರಗಳಲ್ಲಿ ಯಾವುದೇ ರೀತಿಯಾದ ಏರುಪೇರುಗಳು, ವ್ಯತ್ಯಾಸಗಳು ಇಲ್ಲ ಎನ್ನುವುದು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಆದ್ದರಿಂದ ಕೃಷ್ಣನೇ ವಿಷ್ಣು ಹೇಳುವುದಕ್ಕೆ ಈ ಶ್ಲೋಕದಲ್ಲಿ ಒಂದು ತಾತ್ಪರ್ಯ ಬಂದದ್ದು. ವಿಷ್ಣು ಲೋಕಕ್ಕೆ ಅವನು ಪ್ರವೇಶ ಮಾಡ್ತಾನೆ ಅಂತ. ಕೃಷ್ಣನ ಲೋಕ ಅಂತ ಒಂದು ಪ್ರತ್ಯೇಕ ಏನಿಲ್ಲ, ಕೃಷ್ಣನ ವಿಷ್ಣು ಅಲ್ಲೇ ಇರುತ್ತೆ ಲೋಕದಲ್ಲಿ ಹೋದಾಗ. ಈ ರೀತಿಯಾಗಿ ಒಂದು ವಿಚಿತ್ರ, ಯಾಕೆಂದರೆ ಕೆಲವು ಪುರಾಣಗಳು ಇದನ್ನು ಮಾತಾಡ್ತವೆ. ಕೃಷ್ಣನ ಲೋಕ ಒಂದು ಬೇರೆ ಇದೆ, ಅದಕ್ಕೆ ಗೋಲೋಕ ಅಂತ ಹೆಸರು. ಅಲ್ಲಿ ಅದು ಸರಿ, ಗೋಲೋಕ ಎನ್ನುವುದಿದೆ. ಗೋಲೋಕ ಈಗ ನಾವೀಗ ನೋಡಿ 14 ಲೋಕಗಳು ನಮಗೆ ಗೊತ್ತುಂಟು. ಅತಲ ವಿತಲಗಳೆಲ್ಲ ಕೆಳಗಿದ್ದು ಬಿಡಿ, ಭೂಮಿದು. ಮೇಲಿನ ಲೋಕಗಳು ನಮಗೆ ಗೊತ್ತುಂಟು. ಮಹರ್ಲೋಕ, ಅಂತರಿಕ್ಷ ಲೋಕ ಬಿಟ್ಟರೆ ಮತ್ತೆ ಇಲ್ಲಿ ಅಂತರಿಕ್ಷ ಲೋಕ ಬಿಟ್ಟರೆ ಮತ್ತೆ ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ಮುಗಿಯಿತು. ಒಟ್ಟು ಸೇರಿದಾಗ ಭೂಲೋಕವನ್ನು ಸೇರಿಸಿ ಹೇಳುತ್ತೇವೆ ನಾವು. ಈಗ ಇದರಲ್ಲಿ ಇಂದ್ರಲೋಕ ಸ್ವರ್ಗದಲ್ಲಿ ಬಂತಪ್ಪ. ಈಗ ಅಗ್ನಿಲೋಕ ಅಂದರೆ ಎಲ್ಲಿ ಹೋಗುದು? ಮತ್ತೆ ಯಮಲೋಕ ಅಂತೂ ಸ್ವರ್ಗ ಅಲ್ಲ, ನಮಗೆ ಗೊತ್ತುಂಟು, ಅದು ವಿಭಿನ್ನ, ತದ್ವಿರುದ್ಧವಾದದ್ದು ಯಮಲೋಕ ಅಂತ, ನರಕ ಅಂತ ಗೊತ್ತುಂಟು. ಹಾಗಾದರೆ ಯಮನ ಲೋಕ ಒಂದು ನರಕ ಅಂತ ಉಂಟಾದರೆ, ದಕ್ಷಿಣ ದಿಕ್ಕಿನ ಒಡೆಯನಿಗೊಂದು ಪ್ರತ್ಯೇಕ ಲೋಕ ಇದೆ. ಆದರೆ ಇಂದ್ರನಿಗೆ ಸ್ವರ್ಗ ಅಂತ ಆಗಿಬಿಟ್ರೆ, ಅವನು ಪೂರ್ವದ ಒಡೆಯನಾಗಿಬಿಟ್ರೆ, ಹಾಗಾದರೆ ಕೈಲಾಸ ಎನ್ನುವುದು ಈಶ್ವರನ ಒಂದು ಸ್ಥಾನಮಾನ ಅಂತ ಆಗಿದ್ರೆ, ಹಾಗಾದರೆ ಈಶ್ವರ ಲೋಕ ಯಾವುದು, ಅಗ್ನಿ ಲೋಕ ಯಾವುದು, ವಾಯು ಲೋಕ ಯಾವುದು, ಕುಬೇರ ಲೋಕ ಯಾವುದು ಎಲ್ಲ ಬೇಡವಾ? ಆದ್ದರಿಂದ ಅನೇಕ ಲೋಕಗಳು ಅವಾಂತರದಲ್ಲಿ ಕಂಡಾಬಟ್ಟೆ ಇವೆ, ಇಲ್ಲ ಅಂತಲ್ಲ. ಹಾಗಾಗಿ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಇವೆಲ್ಲ ಪರಮಾತ್ಮನ ಲೋಕಗಳು, ಶಾಶ್ವತವಾದ ತಾಣಗಳು. ಅವಾಂತರ ತಾಣಗಳು ಭಗವಂತ ಇರುವಂಥದ್ದು ಗೋಲೋಕಾದಿಗಳು ಬೇಕಾದಷ್ಟಿವೆ. ಹಾಗಾಗಿ ಭಗವಂತ ಕೃಷ್ಣ ಇಲ್ಲಿ ನಮಗೆ ವಿಷ್ಣುವಾಗಿದ್ದಾನೆ. ವಿಷ್ಣು ಲೋಕ ಎನ್ನುವುದು ವೈಕುಂಠವನ್ನು ಹೇಳುತ್ತದೆ ಎನ್ನುವುದು ಅರ್ಥ ಮಾಡಲಿಕ್ಕೋಸ್ಕರ ಭಗವಂತನ ವ್ಯತ್ಯಾಸವಿಲ್ಲ ಎನ್ನುವುದನ್ನು ತಿಳಿಸಿಕೊಟ್ರು. ಇದು ಅವತಾರದಲ್ಲಿ ದೇವರಲ್ಲಿ ಮಾತ್ರ ಹೀಗೆ. ಸಿದ್ಧಾಂತದಲ್ಲಿ ಒಂದು ಸ್ವಲ್ಪ ಬದಲಾವಣೆ. ಪೂರ್ಣಮದಃ ಪೂರ್ಣವಿದಂ ಅಂತ, ಅದು ರೂಪವೂ ಪೂರ್ಣ, ಇದು ರೂಪವೂ ಪೂರ್ಣ, ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ, ಚೂರೂ ವ್ಯತ್ಯಾಸ ಇಲ್ಲ ಅಂತ. ಕಾಣುವಾಗ ಎಷ್ಟು ವ್ಯತ್ಯಾಸ ಕಾಣಬಹುದು, ಅದು ವಿಷಯ ಬೇರೆ, ವ್ಯತ್ಯಾಸ ಇಲ್ಲ. ಹಾಗಾದರೆ ನಾವು ಕೃಷ್ಣನ ನೋಡಿ ಹಾಗಾದರೆ ಮೂಲ ರೂಪ ಇಷ್ಟೇ ಸಣ್ಣದ ಅದೆಲ್ಲ ಅರ್ಥ ಮಾಡುವುದಲ್ಲ. ಅದು ಮೂಲ ರೂಪಕ್ಕೆ 4 ಕೈಯ ಹಾಗೆ ಹೇಳುವುದು ಅಲ್ಲ. ಅವನಲ್ಲಿ ಗುಣಲಕ್ಷಣದಲ್ಲಿ ಆನಂದಾದಿಗಳಲ್ಲಿ ವ್ಯತ್ಯಾಸ ಇಲ್ಲ. ಮತ್ತು ಕಾಣಿಸಿಕೊಳ್ಳುವಲ್ಲಿ ಏನು ಬೇಕಾದರೂ ಮಾಡ್ತಾನವ, ಹೇಗೆ ಬೇಕಾದರೂ ಕಾಣಿಸಿಕೊಳ್ಳಬಹುದು. ಜ್ಞಾನಿಗಳಿಗೆ ನೋಡಿ, ಅರ್ಜುನ ವಿಶ್ವರೂಪ ಕಂಡಾಗ ಭೀಷ್ಮನು ಕಂಡಿದ್ದಾನಾಗ, ಭೀಮನು ಕಾಣುತ್ತಾನೆ. ಅವರವರಿಗೆ ಬೇಕಾದ ಹಾಗೆ ಕಂಡಿದ್ದೆ. ಅರ್ಜುನನಾಗಿ ಕಂಡದ್ದಲ್ಲ ಭೀಮ, ಇನ್ನೂ ಭಾರಿ ಕಂಡಿದ್ದಾನೆ. ಅರ್ಜುನಾಗಿ ಕಂಡಿದ್ದಲ್ಲ ಭೀಷ್ಮ, ಇನ್ನೂ ಕಮ್ಮಿ ಕಂಡಿದ್ದಾನೆ. ಎಟ್ ಎ ಟೈಮ್, ಒಮ್ಮೆ ಹೊತ್ತಿನಲ್ಲಿಯೇ ಕೃಷ್ಣನ ರಥದಲ್ಲಿ ಹನುಮಂತನು ಕೂತಿದ್ದಾನೆ, ಅರ್ಜುನನು ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ ಉಪದೇಶ, ಅರ್ಜುನ ಕೇಳುತ್ತಾನೆ, ಹನುಮಪ್ಪನು ಕೇಳ್ತಾ ಇದ್ದಾನೆ. ಅವನ ಕೇಳಿಕೆಯೇ ಬೇರೆ, ಅವನ ಕೇಳಿಮೆಯೇ ಬೇರೆ, ವ್ಯತ್ಯಾಸ ಇರ್ತದೆ. ಹೀಗಾಗಿ ಕೃಷ್ಣನ ತೋರಿಸಿದ ವಿಶ್ವರೂಪ ಆಗಲಿ ಉಪದೇಶ ಆಗಲಿ ಎಂದೇ ಪ್ರಕಾರವಾಗಿ ಇಲ್ಲ. ಕೇಳುಗನ ಮೇಲೆ ಅದು ಬೇರೆ ಬೇರೆ ರೀತಿಯಿಂದ ಪರಿಣಾಮ ಬಿದ್ದಿದೆ. ಆದ್ದರಿಂದ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕಾಣಿಸಿಕೊಂಡಿದ್ದಾನೆ ಅನ್ನುವುದರಿಂದ ವ್ಯತ್ಯಾಸ ಆಗುವುದಿಲ್ಲ. ಇದೇ ರೀತಿಯಾಗಿ ಅವತಾರಗಳಲ್ಲಿ ಮೂಲ ರೂಪಕ್ಕೆ ಏನೂ ಚ್ಯುತಿ ಬರದಂತಹ ಜ್ಞಾನ ಬಲ ಎಲ್ಲ ಇರುವುದು ಯಾರಿಗೆ ಕೇಳಿದರೆ ದೇವರನ್ನು ಬಿಟ್ಟರೆ ಜೀವಕೋಟಿಯಲ್ಲಿ ವಾಯುದೇವರಿಗೆ ಮಾತ್ರ. ಬ್ರಹ್ಮನಿಗೆ ಅವತಾರ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ, ಬ್ರಹ್ಮದೇವ ಅವತಾರಕ್ಕೆ ಬರುವುದಿಲ್ಲ. ಆದ್ದರಿಂದ ಬ್ರಹ್ಮನಿಗೆ ಕೇಳಲಿಕ್ಕಿಲ್ಲ. ಸರಸ್ವತಿಯು ಬರುವುದಿಲ್ಲ, ಬ್ರಹ್ಮನ ರಾಣಿ. ಮತ್ತು ಅವತಾರ ಮಾಡುವುದು ವಾಯು.
ದೇವರನ್ನು ಬಿಟ್ಟರೆ ಲೋಕದಲ್ಲಿ ದೇವರ ಸೇವೆಗೆ ಬರುವವ ಮುಖ್ಯವಾಗಿ ವಾಯು. ವಾಯುವಿನ ಜೊತೆಯಲ್ಲಿ ಮತ್ತೆ ಉಳಿದವರು ಅವತಾರದಲ್ಲಿ ಬರ್ತಾರೆ. ಶಿವ ಅವತಾರ ಮಾಡ್ತಾನೆ, ಆನಂತರ ಗರುಡನಿಗೆ ಅವತಾರ ಬರುವುದಿಲ್ಲ, ಇಂದ್ರ ಬರ್ತಾನೆ, ಕಾಮ ಬರ್ತಾನೆ. ಇವರೆಲ್ಲ ಮೂಲ ರೂಪದಲ್ಲಿ ಇರುವಂತೆ ಇಲ್ಲ. ಭಾರತಿ ವಾಯುದೇವರ ಮಡದಿ, ಅವಳು ಮೂಲ ರೂಪದ ಹಾಗೆ, ಅವಳಿಗೆ ವ್ಯತ್ಯಾಸ ಇಲ್ಲ. ಆದ್ದರಿಂದ ಇಲ್ಲಿ ಬಂದಾಗ ಭೀಮ ಆಗಲಿ ಹನುಮನಾಗಲಿ ಒಂದು ಚೂರು ವಾಯುದೇವರ ಪವರಿಗೆ ವ್ಯತ್ಯಾಸ ಇಲ್ಲ. ಅದನ್ನೇ ವೇದಮಂತ್ರ ಹೇಳಿದ್ದು, ಬಳಿತ್ತ ತದ್ವಪುಷೇ ಧಾಯಿ ದರ್ಶತಂ ತದ್ವಪುಷೇ. ಅವತಾರದಲ್ಲಿ ಬಂದಾಗ ಇತ್ತ ಅದು ಇದೇ ರೀತಿಯಾಗಿ ಮೂಲ ರೂಪದಲ್ಲಿ ಹೇಗುಂಟು ಹಾಗೇ, ಬಟ್ ಬಲಾತ್ಮಕವಾದದ್ದು, ದರ್ಶತಂ ಜ್ಞಾನರೂಪವಾದದ್ದು. ಅದೇ ಇಂದ್ರ ಇದ್ದಾನೆ, ಅವನಿಗೇನು ಮೂಲ ರೂಪದಲ್ಲಿ ಜ್ಞಾನ ಉಂಟು, ಅದು ಅರ್ಜುನನಿಗೆ ಬರುವುದಿಲ್ಲ. ಶಿವನಿಗೇನಿದೆ ಅಂತ ಬಲ ಅಶ್ವತ್ಥಾಮನಿಗೆ ಬರುವುದಿಲ್ಲ ಅವತಾರದಲ್ಲಿ ಬಲ ಜ್ಞಾನ ಇತ್ಯಾದಿಗಳು ಲಕ್ಷಣ ಇದ್ಯಾವುದು ಸಹ ಅವತಾರ ಕಾಲದಲ್ಲಿ ಇತರ ದೇವತೆಗಳಲ್ಲಿಲ್ಲ. ವಾಯುದೇವನಿಗೆ ಮಾತ್ರ ಯಥಾವತ್ತಾಗಿ ಏನೂ ವ್ಯತ್ಯಾಸ ಇಲ್ಲದಂತೆ ಬರ್ತದೆ. ಇದು ದೇವರಿಗೆ ಬಿಟ್ಟರೆ ಅವನಿಗೆ ಮಾತ್ರ. ನಿಜವಾಗಿ ಇದು ದೇವರ ಲಕ್ಷಣ. ನೇರ ಪ್ರತಿಬಿಂಬನಾದ ಪ್ರಾಣನಲ್ಲಿ ಅದು ಒಂದು ಲಕ್ಷಣ ವಿಶೇಷವಾಗಿದೆ ಅವತಾರದಲ್ಲಿ ಬಂದಾಗ. ಆದರೆ ಅವನು ತೋರಿಸುವುದಿಲ್ಲ, ತೋರಿಸುವುದಿಲ್ಲ, ಇಷ್ಟೇ ವಿಷಯ. ಹಾಗಾಗಿ ಹನುಮನಲ್ಲಿ ಭೀಮಸೇನ ಕೇಳುತ್ತಾನೆ, ಎಂಥದ್ದು ಮಾರಾಯ ಕೇಳಿದರೆ, ಅದು ಯುಗ ಧರ್ಮದಂತೆ ನಾನು ವರ್ತಿಸ್ತಾ ಇದ್ದೇನೆ, ನಾನು ತ್ರೇತಾಯುಗದಲ್ಲಿ, ನೀನೀಗ ದ್ವಾಪರ ಯುಗದಲ್ಲಿ ವ್ಯತ್ಯಾಸ ಇದೆ ಅಂತೇಳಿ. ಬೇಕೆಂದಲೇ ಯುಗ ಧರ್ಮದಲ್ಲಿದ್ದಾಗ, ಆದರೆ ಆಚಾರ್ಯ ಮದ್ದೂರು ಕಲಿಯುಗದಲ್ಲಿದ್ದರೂ ಸಹ ವಾನರೇಂದ್ರ ಇವ ವಾಯುಜವೋ ಸೋ ಭೀಮಸೇನ ಇವ ದಾನವ ಭೀಮಃ ಅಂತ ಹೇಳಿಕೊಂಡು ಉಲ್ಲಲಾಸ ಗಿರಿಪುಂಗವ ಶೃಂಗೆ ಹನುಮಂತನಾಗಿ ಗುಡ್ಡೆಯಿಂದ ಗುಡ್ಡೆಗೆ ಹಾರಿಕೊಂಡು ಹೋಗಿದ್ದಾರೆ. ಕಂಡಿದ್ದಾರೆ ಸತ್ಯತೀರ್ಥರು, ಎಂಥದ್ದು ಮಾರಾಯರೇ ಇದು ಅಂತ. ಈ ನಮೂನೆ ಹೋಗುವುದು ಇದು ಹನುಮಂತನೇ, ಹೌದು ತೋರಿಸಿದ್ದಾರೆ. ತಾನು ಹನುಮಂತ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಭೀಮಸೇನೆಯನ್ನು ಹೇಳುವುದನ್ನು ಹೆಜ್ಜೆಯಿಂದ ಹೆಜ್ಜೆ ಇಡುವುದನ್ನು ತೋರಿಸಿಕೊಟ್ಟಿದ್ದಾರೆ. ಆದರೆ ಬೇಕಾದಾಗ ತೋರಿಸಿಕೊಡ್ಬೇಕೆನ್ನೋ ನಿರ್ಬಂಧ ಇಲ್ಲ. ಆದ್ದರಿಂದ ಇಲ್ಲಿ ಗೋವಿಂದಂ ವಿಷ್ಣುಲೋಕೆ ಅಂತ ಎರಡು, ಅಭ್ಯರ್ಚ್ಯ ಗೋವಿಂದಂ, ಪೂಜೆ ಮಾಡಿದ್ದು ಗೋವಿಂದನನ್ನು, ಹೋಗುವುದು ವಿಷ್ಣುಲೋಕಕ್ಕೆ. ಇದು ಹೇಗೆ ಆಗ್ತದೆ ಮಾರಾಯರೇ? ಇದೇನು ಹೇಳುದು ನೀನು? ಪರಂಬ್ರಹ್ಮನನ್ನು ಸೇರಿದ್ದಾನೆ, ಬ್ರಹ್ಮೈವ ವಿತ್ ಪರಂಬ್ರಹ್ಮ ಅಂತ ಉಂಟಲ್ಲಿ ಶಬ್ದ ಬರುವಾಗ, ಬ್ರಹ್ಮವಿತ್ ಪರಂಬ್ರಹ್ಮೈವ ಭವತಿ ಅಂತ. ಬ್ರಹ್ಮನನ್ನು ತಿಳಿದವ ಪರಬ್ರಹ್ಮನ ಆಗುವುದು ಅಂತೇನೇನು ಅದು ಅರ್ಥ? ಒಬ್ಬನನ್ನು ತಿಳಿದು ಇನ್ನೊಬ್ಬನಾಗುವುದು ಹೇಗೆ? ಅದಕ್ಕೆ ಹೇಳಿದ್ದು, ಇಲ್ಲಿ ಗೋವಿಂದನ ಪೂಜೆ ಮಾಡಿದರೆ ವಿಷ್ಣು ಲೋಕಕ್ಕೆ ಸೇರುವುದು ಅಂದರೆ ಗೋವಿಂದನು ವಿಷ್ಣು ಒಂದೇ. ಇದು ಅವತಾರದ ಒಂದು ಸೀಕ್ರೆಟ್. ಅವತಾರಕ್ಕೆ ನಮಗೆ ಸಿಗುವುದು ಅವನೇ, ನಮಗೆ ವಿಷ್ಣು ಸಿಗುವುದಿಲ್ಲ. ನಾವು ವೈಕುಂಠಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಪೂಜೆ ಮಾಡಲಿಕ್ಕೆ ಅಂತ, ಅವನಿಲ್ಲಿ ಬರುವುದಿಲ್ಲ. ಅವನು ಬರುವುದು ಅವತಾರ ರೂಪಗಳಲ್ಲಿ ಮಾತ್ರ. ಮತ್ತು ನಮಗೂ ಯೋಗ್ಯತೆ ಇರುವುದು ಹತ್ತಿರದ ಅವತಾರದ ಪೂಜೆ ಮಾಡುವ ಯೋಗ್ಯತೆ ಮಾತ್ರ. ಹತ್ತಿರದಲ್ಲಿ ಅವತಾರ ಯಾವುದು? ಕೃಷ್ಣ. ಯುಗದ ಹತ್ತಿರದ ಅವತಾರ ನಮಗೆ ಕೃಷ್ಣ. ಅಲ್ಲ ಬುದ್ಧ ಇದ್ದಾನಲ್ಲ ಅಂದರೆ, ಬುದ್ಧ ಅವನು ಮೋಹಕ ಅವತಾರ. ಅವನನ್ನು ಪೂಜೆ ಮಾಡಿದರೆ ನಮಗೆ ಮೋಹ ಬರ್ತದೆ. ಅವನು ಶುದ್ಧವಾದ ವೇದ ಅಂತ ಹೇಳಿದ್ದು ಅದು ದೇವತೆಗಳಿಗೆ ಮಾತ್ರ ಸಿಗ್ತದೆ. ಪ್ರಶಾಂತ ವಿದ್ಯೆ ಅಂತ ಅದಕ್ಕೆ ಹೆಸರು. ಆದ್ದರಿಂದ ಬುದ್ಧ ಹೇಳಿದ ವಿದ್ಯೆಯನ್ನು ಅರಿತು ಉಪಾಸನೆ ಮಾಡುವ ಕ್ರಮವನ್ನು ದೇವತೆಗಳು ಅಧಿಕಾರಿಗಳಾಗಿ ಅದನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಅರ್ಥ ಆಗಿದೆ. ಮನುಷ್ಯರಿಗೆ ಅದು ಆಗಲಾ ಇಲ್ಲ. ಆದ್ದರಿಂದ ಮನುಷ್ಯ ಮಾತ್ರನಿಗೆ ಉಪಾಸನೆಗೆ ಬರುವಂಥದ್ದು ಇನ್ನು ಯುಗದ ಹತ್ತಿರವಾದದ್ದು ಕೃಷ್ಣ. ಅವನೇ ಹತ್ತಿರದ ಯುಗದ ಅವತಾರ ರಾಮ. ಅದನ್ನು ಹೆಚ್ಚಿನವರೆಲ್ಲ ಯುಗಾವತಾರದಲ್ಲಿ ಕೃಷ್ಣರಾಮರನ್ನು ಪೂಜೆ ಮಾಡ್ತಾರೆ. ಅದು ಯುಗಕ್ಕೆ ಹತ್ತಿರ ಅಂತ ಅರ್ಥಕ್ಕಿಂತಲೂ ಹೆಚ್ಚು ಕೃಷ್ಣನಿಗೆ ಹತ್ತಿರ ಅಂತ. ಕೃಷ್ಣೋಪಾಸನೆ ಅದು ಸ್ವಲ್ಪ ವಿಶದವಾದಾಗ ರಾಮೋಪಾಸನೆ. ಯಾಕೆಂದರೆ ರಾಮನ ಕೆಲಸದಲ್ಲಿದ್ದವರಿಗೆಲ್ಲ ಪರಿಪೂರ್ಣತೆಯನ್ನು ಕೊಟ್ಟದ್ದು ಕೃಷ್ಣಾವತಾರದಲ್ಲಿ. ಎಲ್ಲರಿಗೂ ಲಕ್ಷ್ಮಣ ಇದ್ದ, ತಮ್ಮನಾಗಿ ಹುಟ್ಟಿ ಸೇವೆ ಮಾಡಿದ. ಅದಕ್ಕೆ ಅವನ ಸೇವೆಯನ್ನು ಹೆಚ್ಚಾಗಿದೆ ಪಾಪ, ಅವನಿಗೆ ನಾನು ಅದಕ್ಕೆ ಬೆಲೆ ಕೊಡಬೇಕು ಅಂತೇಳಿ ಕೃಷ್ಣನಾಗಿ ಬಂದಾಗ ಅವನನ್ನು ಬಲರಾಮನಾಗಿ ಅಣ್ಣ ಮಾಡಿಬಿಟ್ಟು. ಈಗ ಅವನು ಬಲರಾಮ ಅಣ್ಣ, ಲಕ್ಷ್ಮಣನಾಗಿ ಮಾಡಿದ ಸೇವೆಯಲ್ಲಿಗೆ ಕತ್ತಾಯಿತು, ಅಲ್ಲಿಗೆ ಮುಗಿದೋಯ್ತು. ಕೃಷ್ಣ ತಮ್ಮನಾಗಿ ಹುಟ್ಟಿದ. ಅದರಿಂದ ಕೃಷ್ಣಾವತಾರ ಎನ್ನುವುದು ರಾಮಾವತಾರದ ಪೂರ್ಣಾಂಶಗಳು. ಸುಗ್ರೀವನ ವಿಷಯ ಇರಲಿ, ಕರ್ಣನ ವಿಷಯಲ್ಲೆಲ್ಲ ಇದ್ದಾಗೆ, ವಾಲಿ ವಿಷಯ, ಅರ್ಜುನ ವಿಷಯ ಇದ್ದಾಗೆಲ್ಲ ಪೂರ್ಣಾಂಶಗಳಲ್ಲಿ ಬಂದದ್ದು. ಆದ್ದರಿಂದ ಕೃಷ್ಣಾವತಾರದ ಕೃಷ್ಣ ಪೂಜೆಯ ಸಂದರ್ಭದಲ್ಲಿ ರಾಮ ಪೂಜೆಯನ್ನು ಇಟ್ಟುಕೊಳ್ಳೋದು ಒಂದು ಅರ್ಥದಲ್ಲಿ ಸರಿಯಾಗ್ತದೆ. ಇನ್ನು ಕೃಷ್ಣನನ್ನು ನಾವು ಜಯ ವಿಜಯರ ಉದ್ಧಾರದಲ್ಲಿ ಇಟ್ಟುಕೊಂಡ್ರೆ ರಾಮನೂ ರಾವಣ ಕುಂಭಕರ್ಣ ಸಂಹಾರದ ಮೂಲಕ, ವರಾಹ ನರಸಿಂಹರೂ ಸಹ ಹಿರಣ್ಯಗಳ ಸಂಹಾರ ಮೂಲಕ ಒಂದೇ ಕೆಟಗರಲ್ಲಿ ಬರ್ತಾರೆ. ಆದ್ದರಿಂದ ಏನಾಯ್ತು, ಈಗ ಕೃಷ್ಣನ ಒಟ್ಟಿಗೆ ರಾಮನ ಪೂಜೆ ಬಂತು, ವರಾಹ ಬಂತು, ನರಸಿಂಹ ಬಂತು. ಇದನ್ನು ಸೇರಿಸಿಕೊಳ್ಳಲಿಕ್ಕೆ ಬರ್ತದೆ. ಆದ್ದರಿಂದ ಯುಗದ ಅವತಾರದಲ್ಲಿ ಬಂದಾಗ ನಾವು ಚಿಂತನೆಯಲ್ಲಿ ತಂದಾಗ ಕೃಷ್ಣ ರೂಪಕ್ಕೆ ಹೆಚ್ಚು ಆದ್ಯತೆ ಬಂತು.
ಇನ್ನು ಕೇಳಬಹುದು, ಯುಗದಲ್ಲಿ ವೇದವ್ಯಾಸರು ಬರಲಿಲ್ವಾ? ದ್ವಾಪರದಲ್ಲಿ ಬಂದಿದ್ದಾರೆ. ಆದರೆ ಕೃಷ್ಣನಿಗಿಂತ ಮೊದಲು ಬಂದಿದ್ದಾರೆ ವೇದವ್ಯಾಸ. ಕೃಷ್ಣಾವತಾರಕ್ಕಿಂತ ಮೊದಲು 600 ವರ್ಷ ಮೊದಲು ವೇದವ್ಯಾಸರು 600-700 ವರ್ಷ ಇದ್ದರು. ವ್ಯಾಸ ಶಶ್ವತ ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಮಾತು. ಧೃತರಾಷ್ಟ್ರನನ್ನು ವೇದವ್ಯಾಸರು ಮಗನನ್ನಾಗಿ ಪಡೆದಾಗ ವೇದವ್ಯಾಸರ ಅವತಾರ ಆಗಿ 600 ವರ್ಷ ಆಗಿದೆ. ಧೃತರಾಷ್ಟ್ರನ ನಂತರದಲ್ಲಿ ಕೃಷ್ಣ ಬಂದದ್ದು. ಹಾಗಾಗಿ ಏನಾಯಿತು, 600-700 ವರ್ಷದ ನಂತರದಲ್ಲಿ ಕೃಷ್ಣನ ಅವತಾರ, 700 ವರ್ಷದ ನಂತರದಲ್ಲಿ. ದ್ವಾಪರದ ಮೊದಲು ವೇದವ್ಯಾಸರು, 700 ನಂತರದಲ್ಲಿ ಕೃಷ್ಣ ಬಂದಿದ್ದಾನೆ. ಆದರೆ ನಮಗೆ ಅತ್ಯಂತ ಹತ್ತಿರದ್ದು ಕೃಷ್ಣನೇ ಆಗ್ತಾನೆ. ವೇದ ವಿಭಾಗ ಮಾಡಿಕೊಟ್ಟು ಪುರಾಣಗಳನ್ನು ಕೊಟ್ಟದ್ರಿಂದ ವೇದವ್ಯಾಸರು ನಮಗೆ ಪೂಜನೀಯರೇ. ಅವರು ಕೃಷ್ಣನೇ, ಹೆಸರಿನಲ್ಲಿ ಕೃಷ್ಣ ಇದ್ದಾನೆ. ಆದರೆ ನಿಜವಾಗಿ ಕೃಷ್ಣನ ಉಪಾಸನೆ ಅಂದಾಗ ಯುಗತ್ರಯದಲ್ಲಿ ಯುಗ ಚಿಂತನೆಯಲ್ಲಿ ನಂದಗೋಪನ ವಸುದೇವನ ಹತ್ತಿರದ ಮನೆ ಕೃಷ್ಣ ಉಪಾಸನೆ ಬರ್ತಾನೆ. ಆದ್ದರಿಂದ ಗೋವಿಂದಂ ಶಬ್ದವನ್ನು ಹೇಳಿ ಮುಖ್ಯವಾಗಿ ನಮಗೆ ಗಮನಿಸಿದ್ರು. ಇಲ್ಲಿ ಗೋ ಅಂದರೆ ಮಾತುಗಳು ಅಂತ ಅರ್ಥ ಉಂಟು, ಅವಗಮಯತಿ ಅಂತ ಅರ್ಥ, ಗಚ್ಚತಿ ಅಂದರೆ ಗಮನಾರ್ಥವನ್ನು ಹೇಳತಕ್ಕಂಥ ಧಾತುವಿಗೆ ಜ್ಞಾನಾರ್ಥಕ ಅಂತ ಅರ್ಥ ಉಂಟು. ಹೇಗೆ ಗತ್ಯರ್ಥ ತೈತೆ ಜ್ಞಾನಾರ್ಥಕ ಅಂತ. ಆದ್ದರಿಂದ ಗೋ ಅಂದರೆ ಮಾತು ಅಂತ ಅರ್ಥ. ಅದನ್ನು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಟ್ಟ ಅವತಾರ ಕೃಷ್ಣನ. ಹಾಗೆ ಹೇಳಿದಾಗೆ ಸಕಲ ಶಾಸ್ತ್ರಗಳಲ್ಲಿ ಭಾರತಕ್ಕೆ ಮೌಲ್ಯ, ಮಹಾಭಾರತದಲ್ಲಿ ಗೀತೆಗೆಚ್ಚು ಪ್ರಾಶಸ್ತ್ಯ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಅನ್ನೋದರಿಂದ ಸಕಲ ಶಾಸ್ತ್ರಗಳ ಒಕ್ಕೊರಳವಾದವಾಗಿ ಮಹಾಭಾರತದಲ್ಲಿ ಭಗವದ್ಗೀತೆಗೆ ಹೆಚ್ಚು ಸ್ಥಾನಮಾನ ಇರಲಿಕ್ಕೆ ಹೋಗಿ ಅಂತಹ ಗೀತೆಯ ರಾಶಿಯನ್ನೇ ನಮ್ಮ ಮುಂದೆ ಇಟ್ಟಿರತಕ್ಕ ಕೃಷ್ಣ ಅವನು ಜ್ಞಾನಪ್ರದನ ರೂಪ. ಈಗೇನಾಯಿತು, ಬುದ್ಧ ರೂಪವನ್ನು ನಾವು ಡಿನೈನ್ ಮಾಡಲಿಕ್ಕೆ ಕಾರಣ ಅವನು ನಮಗೆ ಮೋಹಪ್ರದ, ಅಜ್ಞಾನಪ್ರದ ಅಂತ ಹೇಳುವುದಿಲ್ಲ. ತಪ್ಪು ಹೇಳ್ತಾನೆ ಅಂತಲ್ಲ, ನಮಗೆ ಸರಿ ಹೇಳ್ತಾ ಇಲ್ಲ ಎನ್ನು. ಕೃಷ್ಣ ನಮಗೆ ಜ್ಞಾನಪ್ರದನಿದ್ದಾನೆ. ನಮಗೆ ಬೇಕಾದ್ದು ಜ್ಞಾನ, ನಮಗೆ ಬೇಕಾದ್ದು ಆನಂದ. ಆದರೆ ಆನಂದ ಕಾರಣವಾದದ್ದು ಜ್ಞಾನ. ಜ್ಞಾನ ಇಲ್ಲದಿದ್ದರೆ ಆನಂದ ಬರುವುದಿಲ್ಲ. ಒಳ್ಳೆ ಅರಿವಿದ್ದಾಗ ಖುಷಿ ಇರುತ್ತದೆ, ಗೊತ್ತಿಲ್ಲದಿದ್ದಾಗ ಅಲ್ಲಿ ಹೋಗು ಹೇಳಿದರೆ ಹೋಗುವುದಿಲ್ಲ ಅಂತಾನೆ. ಯಾಕೆ ಹೋಗುವುದಿಲ್ಲ? ಅಲ್ಲಿ ಎಂತ ಉಂಟು ಗೊತ್ತಿಲ್ಲ. ಎಂತ ಉಂಟು ಎಲ್ಲ ಗೊತ್ತಿಲ್ಲ ಅಂತ ಆದರೆ ಯಾಕೆ ಹೋಗುವುದಿಲ್ಲ ಕೇಳಿದರೆ, ಎಂತಾದರೂ ಬಂದರೆ ಕಚ್ಚಿದರೆ ಬಿದ್ದರೆ ನಾನು ಹೊಂಡಕ್ಕೆ ಯಾರದು ಎತ್ತಿಕೊಂಡು ಹೋದರೆ ಅದರಿಂದ ಏನಾಯಿತು, ಸಂಕಟ ಆಗ್ತದೆ, ದುಃಖ ಆಗ್ತದೆ. ನೋಡಾಯ್ತು ಈಗ ಕಾರಣ ನೋಡಿ, ದುಃಖ ಆಗ್ತದೆ, ಸಂಕಟ ಆಗ್ತದೆ. ಯಾಕೆ ಕೇಳಿದರೆ ಅಲ್ಲಿ ಏನುಂಟು ಅಂತ ಗೊತ್ತಿಲ್ಲ. ಆದ್ದರಿಂದ ಅಜ್ಞಾನ. ಜ್ಞಾನ ಇದ್ದರೆ ಅಲ್ಲಿ ನಾನು ಮೊನ್ನೆ ಹೋಗಿದ್ದೇನೆ, ಏನಿಲ್ಲ, ಅಲ್ಲಿ ನನಗೇನು ತೊಂದರೆ ಇಲ್ಲ. ಜ್ಞಾನ ಇದ್ದರೆ ನಿರ್ಭಯವಾಗಿ ಹೋಗಿ ಬರ್ತಾನೆ, ಖುಷಿ ಪಡ್ತಾನೆ. ಅದೇ ಜ್ಞಾನದಲ್ಲಿದ್ದಾಗ ಅಲ್ಲಿ ಆನಂದ ಆಗ್ತದೆ ಹೇಳಿದರೆ ಅಲ್ಲಿ ತಂಪಿದೆ, ನೀರಿದೆ, ನೆರಳಿದೆ, ಹಣ್ಣಿದೆ ಅಂದಾಗ ಖುಷಿಯಲ್ಲಿ ಹೋಗ್ತಾನೆ. ಏನಾಯ್ತು, ಈಗ ಆನಂದ ಇದೆ ಅಂದಾಗ ಜ್ಞಾನ ಇದ್ದದ್ರಿಂದ ಆನಂದ ಬಂತು, ಆನಂದದ ಅರಿವಾಯಿತು. ಜ್ಞಾನ ಇಲ್ಲದೇ ಇದ್ದರೆ, ಗೊತ್ತಿಲ್ಲದೇ ಇದ್ದರೆ, ನಾವು ಅಜ್ಞಾನದಲ್ಲಿ ಕೂತರೆ ನಮಗೆ ಎಂತ ಅಂದು ಗೊತ್ತಿಲ್ಲದಿದ್ದು ದುಃಖ ಆಗ್ತದೆ. ಕತ್ತಲೆಯಲ್ಲಿ ನಾವು ಹೋಗುವುದಿಲ್ಲ. ಯಾಕೆ? ಎಂತ ಉಂಟು ಗೊತ್ತಿಲ್ಲ, ಅಜ್ಞಾನ ಇಷ್ಟೇ. ಜ್ಞಾನಾಭಾವ ಎಲ್ಲಿಯಾದರೂ ಇದ್ದರೆ ಅಂತ ಸಂಭವ. ದೀಪ ಹಾಕಿದ ತಕ್ಷಣ ಸೀದಾ ಹೋಗ್ತದೆ. ಯಾಕೆ? ಜ್ಞಾನ ಬರ್ತದೆ. ಆಗ ನೆಲ ನೋಡಲಿಕ್ಕೆ ಬರ್ತದೆ, ಹೋಗ್ಲಿಕ್ಕೆ ಆಗ್ತದೆ. ಇಷ್ಟೇ. ಅದರಿಂದ ಆನಂದವನ್ನು ಕೃಷ್ಣ ಕೊಡ್ತಾನೆ ಮಾತಿನ ಮೂಲಕ, ಜ್ಞಾನದ ಮೂಲಕ. ಅದರಿಂದ ಜ್ಞಾನವನ್ನು ಪಡೆ, ಆನಂದವನ್ನು ಪಡೆ. ಜ್ಞಾನ ಕೊಟ್ಟವ ಕೃಷ್ಣ. ಅದರಿಂದ ಗೋವಿಂದಂ ಜಗದಭ್ಯರ್ಚ್ಯ ಬಿಲ್ಲವತ್ರೇಣ ಮಾನವಃ. ಜ್ಞಾನವನ್ನು ಕೊಟ್ಟ ಭಗವಂತನನ್ನು ಪೂಜೆ ಮಾಡಿದರೆ ಅವನು ಮತ್ತೆ ಮುಕ್ತಿವಾಗಿ ಆಗ್ತಾನೆ. ಅವನಿಗೆ ಬಿಡುಗಡೆ ಸಿಗ್ತದೆ. ಜ್ಞಾನದಿಂದ ಬಿಡುಗಡೆ, ಕರ್ಮದಿಂದ ಕರ್ಮ ಬಿಡುಗಡೆ ಆಗುವುದಿಲ್ಲ ಅಂತ ನಾವು ನೋಡಿಕೊಂಡೆವು. ಮತ್ತು ಯಾವುದರಿಂದ ಬಿಡುಗಡೆ ಆಗ್ತದೆ? ಜ್ಞಾನದಿಂದ ಬಿಡುಗಡೆ ಆಗ್ತದೆ. ಜ್ಞಾನವನ್ನು, ಅರಿವನ್ನು ಪಡೆದಾಗ ಅವನು ಏನಾಗ್ತಾನೆ ಕೇಳಿದರೆ, ಜ್ಞಾನಿಯಾದವನು ಕರ್ಮದಲ್ಲಿ ಲಿಪ್ತನಾಗುವುದಿಲ್ಲ, ಅವನಿಗೆ ಲೇಪ ಬರುವುದಿಲ್ಲ. ಯಾರು ಅಜ್ಞಾನಿ ಇದ್ದಾನೆ ಅಥವಾ ಯಾರು ವಿಪರೀತ ಜ್ಞಾನಿ ಇದ್ದಾನೆ ಅವನು ಕರ್ಮದಿಂದ ಲಿಪ್ತನಾಗ್ತಾನೆ, ಲೇಪವನ್ನು ಪಡಿತಾನೆ. ನಾನೇ ಮಾಡಿದೆ ಎಂದು ತಿಳ್ಕೊಳ್ತಾನೆ. ಮಾಡಿದಾಗ ಆಗದಿದ್ದರೆ ಸಂಕಟ ಪಡ್ತಾನೆ, ಮಾಡಬೇಕಲ್ಲ ಅಂತ ಹಠ ತೋರಿತಾನೆ, ಅಹಂಕಾರಗ್ರಸ್ತನಾಗ್ತಾನೆ, ನನ್ನದು ಅಂತಾನೆ. ಆದ್ದರಿಂದ ಏನಾಯಿತು, ಅಜ್ಞಾನಿಯಾದವನಿಗೆ ಕರ್ಮದಲ್ಲಿ ಲೇಪ ಬರ್ತದೆ. ಜ್ಞಾನಿಯಾದವ ಕರ್ಮ ಮಾಡಿ ತನ್ನಲ್ಲಿ ಬಿಡ್ಕೊಂಡು ಬರ್ತಾನೆ, ತನ್ನಷ್ಟಕ್ಕೆ ಲೇಪದಿಂದ ಮುಕ್ತನಾಗ್ತಾನೆ. ಅದರಿಂದ ಮುಕ್ತಿವಾಗಿ ನಿರಾತಂಕಿ. ಮುಕ್ತಿಯಾಗದಿದ್ದರೆ, ಕರ್ಮ ಲೇಪ ಇದ್ದರೆ ಯಾವತ್ತೂ ನೋಡಿದರೂ ಆತಂಕ. ಅದರಿಂದ ಏನಾಗ್ತದೋ ಏನೋ, ಮಾಡಿದ ಕರ್ಮದಿಂದ ನಮಗೆ ಸಂಕಟ ಬರಲಿಕ್ಕೆ ಹೋಗಿ ನಾವು ಸಿಕ್ಕಿ ಬೀಳ್ತೇವೆ, ನರಕಾದಿ ಅನರ್ಥ ಆಗ್ತದೆ. ಇನ್ನು ಯಾವುದೆಲ್ಲ ಕೀಟೋವ, ದಂಶೋವ, ಮಶಕೋವ, ವ್ಯಾಘ್ರೋವ, ಹಕ್ಕಿ ಆಗ್ತೇವೋ, ಕೀಟ ಆಗ್ತೇವೋ, ಕ್ರಿಮಿ ಆಗ್ತೇವೆಯೋ, ಹುಳ ಆಗ್ತೇವೆಯೋ ಅಥವಾ ಪ್ರಾಣಿಗಳಾಗ್ತೇವೆಯೋ, ಎಂತ ಆಗ್ತೇವೆ ಗೊತ್ತಿಲ್ಲ.
ಕರ್ಮದ ಪ್ರಪಂಚದಿಂದಾಗಿ. ಆದ್ದರಿಂದ ಏನಾಯಿತು, ಈಗ ಕರ್ಮದಿಂದ ಮೋಕ್ಷ ಬರುವುದಿಲ್ಲ, ಜ್ಞಾನದಿಂದ ಮೋಕ್ಷವನ್ನು ಪಡೀಲಿಕ್ಕೆ ಆಗ್ತದೆ, ಬಿಡುಗಡೆಯನ್ನು ಪಡೀಲಿಕ್ಕೆ ಆಗ್ತದೆ. ಎಚ್ಚರ ಇದ್ದು ಜ್ಞಾನ ಇದ್ದರೆ ಎಚ್ಚರದಿಂದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಎಚ್ಚರದಿಂದ ಕೆಲಸ ಮಾಡುವ ಮೂಲಕ ಕರ್ಮದಿಂದ ನಾವು ಕಳಚಿಕೊಳ್ಳಲಿಕ್ಕೆ ಬರ್ತದೆ. ಇಲ್ಲಾಂದರೆ ನಮ್ಮನ್ನು ಕರ್ಮ ಅಂಟಿಸಿಕೊಳ್ತದೆ. ಆದ್ದರಿಂದ ಬಹಳ ಚಂದವಾಗಿ ಮುಕ್ತಿವಾಗಿ ನಿರಾತಂಕಿ ವಿಷ್ಣುಲೋಕೆ ಚಿರಂ ವಸೇತ್. ಇನ್ನೊಂದು ಮಾತಿರುವಂಥದ್ದು ಬಹಳ ಕಾಲದ ವಾಸ. ಅದು ಚಿರಂ ವಸೇತ್ ಎನ್ನುವುದರಲ್ಲಿ ಚಿರಂಜೀವಿಯಾಗು ಅಂತ ಹೇಳ್ತಾರೆ. ಚಿರಂಜೀವಿ ಆಗುವುದು ಏನರ್ಥ? ಸಾಯುವುದಿಲ್ಲ ಅಂತ ಅರ್ಥವ. ಸಾಯುವುದಿಲ್ಲ ಅಂತ ಆದರೆ ನೀನು ಅಮೃತೋಭವ ಅಂತೆಲ್ಲ ಹೇಳ್ಬೋದಿತ್ತು. ಚಿರಂಜೀವಿಯಾಗಿ ಹೇಳಿದ್ರೆ ಏನರ್ಥ ಆಯಿತು? ಬಹಳ ಕಾಲ ಬದುಕುವುದು. ಬಹಳ ಎನ್ನುವುದೇನು? ದೀರ್ಘಕಾಲ ಎನ್ನುವುದೇನು? ಅದನ್ನು ಚಿರಂ ವಸೇತ್ ಎನ್ನುವ ವಿಷಯದ ಮೇಲೆ ಇನ್ನು ಮುಂದಿನ ಚಿಂತನೆ ನಾನು ಕೊಡುತ್ತೇನೆ. ಅದು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣವಸ್ತು. ನಾರಾಯಣ ನಾರಾಯಣ.